ಕರ್ನಾಟಕ ರಾಜ್ಯ ಹಿಂದುಳಿದವರ ಜಾಗೃತ ವೇದಿಕೆ ಹಾಗೂ ಅಹಿಂದ ಮೈಸೂರು ವತಿಯಿಂದ ಅಹಿಂದ ಮುಖಂಡರ ಸಭೆಗಳನ್ನ ಮಾಡಿದ್ದೇವೆ. ಈ ಅಹಿಂದ ಮುಖಂಡರ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಒಂದು 5 ನಿರ್ಣಯಗಳನ್ನ ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಸಿದ್ದರಾಮಯ್ಯನವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಯ ಮಾಡುವಂಥದ್ದು. ಮತ್ತು ಈಗ ಹೊಸದಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರು ಜಾತಿ ಜನಗಣತಿ ವರದಿ, ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಅನುಷ್ಠಾನ ಮಾಡಬೇಕು ಕೂಡಲೇ ಅಂತೇಳಿ ಒತ್ತಾಯ ಮಾಡಿರುವಂಥದ್ದು. ಮತ್ತು ನೂತನ ಸಚಿವ ಸಂಪುಟದಲ್ಲಿ ಅಹಿಂದ ಸಮುದಾಯಗಳಿಗೆ ಸಮಪಾಲನ ನೀಡಬೇಕು ಸಚಿವರು ಮಾಡ್ಬೇಕಾರೆ ಅಂತೇಳಿ ಒಂದು ಒತ್ತಾಯವನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ವಿಧಾನ ಪರಿಷತ್ನ ನಾಮನಿರ್ದೇಶನಗಳಲ್ಲಿ ಹಿಂದುಳಿದ ವರ್ಗಗಳ ಸಣ್ಣ ತಳ ಸಮುದಾಯಗಳಿಗೆ ಕವಿ ಸಮಾಜ ಆಗಿರ್ಬೋದು, ಮಡಿವಾಳ ಸಮಾಜ ಆಗಿರ್ಬೋದು, ಉಪ್ಪಾರ ಸಮಾಜ ಆಗಿರ್ಬೋದು, ಕುಂಬಾರ ಸಮಾಜ ಆಗಿರ್ಬೋದು, ಇಂಥ ಸಮಾಜಗಳಿಗೆ ನಾಮನಿರ್ದೇಶನ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಮಾಡಿರುವಂಥದ್ದು. ಮತ್ತು ನೂತನವಾಗಿ ನಿಗಮ ಮಂಡಳಿಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ 50% ನಿಗಮಗಳಲ್ಲಿ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು 50% ಮೀಸಲಿಡಬೇಕು ಅಂತೇಳಿ ಒತ್ತಾಯ ಮಾಡಿರುವಂಥದ್ದು. ಇದು ಯಾಕೆಂದ್ರೆ ನಮ್ಗೆಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರೋದು ಆಘಾತ ತಂದಿದೆ. ಅವ್ರು ರಾಜೀನಾಮೆ ಕೊಟ್ಟಿದ್ದ ದಿವಸ ಒಂಥರ ಕಾರಣಗಳ ದಿನ ಆಗಿದೆ. ನಮ್ಗೆ ಬಹಳ ನೋವಾಗಿದೆ, ಬಹಳ ಸಂಕಟ ಆಗಿದೆ. ಯಾಕೆಂದ್ರೆ ಇಂಥ ಒಬ್ಬ ಜನಕಲ್ಯಾಣದ ನಾಯಕರು ರಾಜೀನಾಮೆ ಕೊಟ್ಟು ಹೋಗೋದಿದೆಯಲ್ಲ, ಆ ನೋವನ್ನ ಸಹಿಸಿದ್ದಾಗಲ್ಲ. ಇಲ್ಲಿಂದ ಸಮುದಾಯಗಳಿಗೆ ಈಗ ಅನಾಥ ಭಾವ ಕಾಡ್ತಾ ಇದೆ. ಸೊ ಆ ಉದ್ದೇಶಕ್ಕೆ ನಾವು ಈಗ ಅವ್ರಿಗೆ ಚ್ಯುತಿ ತರಬಾರ್ದು ಅಂತೇಳಿ ನಾವೆಲ್ಲೂ ದಂಗೆ ಹೇಳಕ್ ಹೋಗಿಲ್ಲ, ಕಾಂಗ್ರೆಸ್ ಪಕ್ಷದ ಮಾತಾಡಕ್ ಹೋಗಿಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕು, ಬೆಳಿಬೇಕು. ನಾವು ಕಾಂಗ್ರೆಸ್ ಪಕ್ಷನ ತಾಯಿ ಸ್ಥಾನದಲ್ಲಿ ಇಟ್ಕೊಡ್ತೀವಿ. ಕಾಂಗ್ರೆಸ್ ಪಕ್ಷ ಅಂದ್ರೆ ನಂಬಿಕೆ. ಆ ನಂಬಿಕೆಯನ್ನ ಮುಂದೂ ಕೂಡ ಉಳಿಸ್ಕೋಬೇಕು. ಇಷ್ಟು ದಿವಸ ಸಿದ್ದರಾಮಯ್ಯ ನಮ್ಮ ಹಿತ ಕಾಯ್ತಾ ಇದೆ. ಆದ್ರೆ ಮುಂದೆ ಬರುವಂತ ಮುಖ್ಯಮಂತ್ರಿ ನಮ್ಮ ಸಮುದಾಯಗಳ ಹಿತ ಕಾಯುವಂತ ಕೆಲಸವನ್ನ, ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅದು ಪಕ್ಷದ ಮೇಲೆ ಪರಿಣಾಮ ಆಗ್ತದೆ. ಮುಂದಿನ ದಿನಗಳಲ್ಲಿ ಆ ಒಂದು ಎಚ್ಚರಿಕೆ ಕೂಡ ಆಗ್ತದೆ. ಯಾಕಂದ್ರೆ 2 ವರ್ಷಗಳ ಅಧಿಕಾರ ಇದೆ. ಇನ್ನ ಈ 2 ವರ್ಷಗಳಲ್ಲಿ ಈ ಸಮುದಾಯಗಳನ್ನ ಹೊಸ ನಾಯಕರು ಸರ್ಕಾರ ಹೇಗೆ ನಡೆಸ್ಕೊತಾನೆ ಅನ್ನೋದ್ರ ಮೇಲೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಮುದಾಯಗಳು ಯಾವ ರೀತಿ ಮತಗಳು ನೀಡ್ತದೆ ಅಂತ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ಬಹಳ ಸೂಕ್ಷ್ಮವಾಗಿ ಪ್ರತಿಯೊಂದು ದಿವಸನೂ ಕೂಡ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಸರ್ಕಾರ ಇಡಬೇಕಾಗ್ತದೆ. ಈ ಸಮುದಾಯಗಳನ್ನ ವಿಶ್ವಾಸ ತಗೋಬೇಕಾಗ್ತದೆ. ನಮ್ಮನ್ನು ನಂಬಿಕೆಯಲ್ಲಿ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಸಾಮಾಜಿಕ ನ್ಯಾಯವನ್ನ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ನೂತನ ಸರ್ಕಾರದ ಮುಖ್ಯಸ್ಥ ಯಾರಾಗ್ತಾರೆ ಅವ್ರ ಮೇಲೆ ಆ ಜವಾಬ್ದಾರಿ ಇದೆ. ನಾವು ಈ 5 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ.